ಲೈವ್ ನಲ್ಲಿ ಮ್ಯಾಜಿಕ್ ಮಾಡಿ ಜನ ಎಲ್ಲರೂ ವಾವ್ ಅಂತ ಕಣ್ ಅರಳಿಸೋ ಹಾಗೆ ಮಾಡುವಂತಹ ಎಕ್ಸ್ಪರ್ಟ್ ಮೆಜಿಷಿಯನ್ ವಿವೇಕ್ ರಂಜಿತ್ ಅವ್ರ ಜೊತೆಲಿ ನಾವಿದೀವಿ. ಅವರನ್ನ ಸೌಜನ್ಯ ಸ್ಟೋರ್ಸ್ಗೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ಕಾರ. ವೆಲ್ಕಮ್ ಟು ದ ಶೋ. ಇವಾಗ ಮ್ಯಾಜಿಕ್ ಅಲ್ಲಿ ಟೈಮ್ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಎಲಿಮೆಂಟ್. ನಾವು ಟೈಮ್ ಜೊತೆ ಸ್ವಲ್ಪ ಆಟ ಆಡ್ತೀರಿ. ನನ್ನ ಹತ್ರ ಒಂದು ವಾಚ್ ಇದೆ. ಆಲ್ರೈಟ್, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಟೈಮ್ ತುಂಬ ಇಂಪಾರ್ಟೆಂಟ್ ಟೈಮ್ ಇರೋಕ್ಕೆ ಚಾನ್ಸಸ್ ಇದೆ. ಮೇ ಬಿ ಯುವರ್ ಡೇ ವೆನ್ ಯು ಮೆಟ್ ಹಿಮ್, ಮೇ ಬಿ ಯು ಹ್ಯಾಡ್ ವೆನ್ ಯು ಹ್ಯಾಡ್ ಅ ಆಪರ್ಚುನಿಟಿ, ಯಾವುದೋ ಒಂದು ಇರ್ಬೋದು. ಆ ದಿನಕ್ಕೆ ಹೋಗೋ ಥರ ಅನ್ನಿಸ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಯುವರ್ ಇನ್ ದಟ್ ಟೈಮ್. ಹೌ ಡು ಯು ಫೀಲ್ ಇಟ್? ಇಂಟ್ರೆಸ್ಟಿಂಗ್ ಅಲ್ವಾ? ಆ ಒಂದು ನಿಮಿಷ ಇರುತ್ತಲ್ವಾ, ಆ ನಿಮಿಷನ ಯೋಚನೆ ಮಾಡಿ. ಆ ಪರ್ಟಿಕ್ಯುಲರ್ ಮಿನಿಟ್, ಆ ಪರ್ಟಿಕ್ಯುಲರ್ ಟೈಮ್ ಮಾತ್ರ. ಜಸ್ಟ್ ಇಮ್ಯಾಜಿನ್ ಟುಡೇ ಇಸ್ ದ ಡೇ. ಆ ದಿನ ಇವತ್ತೇ, ಆ ಪರ್ಟಿಕ್ಯುಲರ್ ಟೈಮ್ ಇದೆ ಅಲ್ವಾ, ಟೈಮ್ನ ಮಾತ್ರ ಯೋಚನೆ ಮಾಡಿ. ಮೈಂಡಲ್ಲಿದೆಯಾ? ಫಾರ್ ದ ಫಸ್ಟ್ ಟೈಮ್ ಹೇಳಿ, ಏನು ಟೈಮ್ ಅದು? 2:45. 2:45. ಯಾಕೆ? ನನ್ನ ಮಗ ಹುಟ್ಟಿದ್ದ. ವಾವ್, that's of course it's a very magical time alwa. How did you feel it when you know about that? Happy, Very excited. happy. How did you feel it? Yeah. Of course ನಿಮಗೂ ಅದೇ ಮ್ಯಾಜಿಕಲ್ ಟೈಮ್ ಅನ್ಸುತ್ತೆ. ಜಂಪೇ ಮಾಡ್ಬಿಟ್ಟಿದ್ರು. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಐ ವಾಂಟ್ ಟು ಗಿವ್ ಯು ದಟ್ ಟೈಮ್ ಬ್ಯಾಕ್. ಆ ದಿವಸ ನಿಮ್ಗೆ ನಾನು ಕೊಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ನಿಮ್ಗೆ ನೋಡಿದಾಗ ನನಗೊಂದು ಟೈಮ್ ನನ್ನ ಮನಸ್ಸಿಗೆ ಬಂತು. ಡೇಟ್ ಯಾವುದು ಬಂದಿಲ್ಲ, ಬಟ್ ಆ ಟೈಮ್ ಮಾತ್ರ ನನಗೆ ಏನೋ ಒಂದು ಮನಸ್ಸಿಗೆ ಬಂತು. ಆ ಟೈಮ್ ಸೆಟ್ ಮಾಡಲ್ಲಿ ಇಟ್ಟಿದ್ದೆ. ನಾನು ಇಟ್ಟಿದ್ದ ಟೈಮ್ ಏನು ಗೊತ್ತಾ? ನೀವೇ ಹಂಗೆ ತೆಗೆದು ನೋಡಿ. ಅಂಡ್ ಇದು ಡಿಸ್ಕಸ್ ಮಾಡಿಲ್ಲ ನಾವು. ಅಂದ್ರೆ ಈಗ ಸೋಫಾರ್ ಏನೋ ಕಾನ್ವರ್ಸೇಷನ್ ಅಲ್ಲಿ ಬಂತು, ನಾವೇನೋ ಒಂದು ಟೈಮ್ ಹೇಳಿದ್ವಿ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಡಿಸ್ಕಸಿಂಗ್, ಇಟ್ಸ್ ಅಬೌಟ್ ಯು. ನೀವು ನಿಮ್ಮ ಮನಸ್ಸೊಳಗಡೆ ಇದೇ ಟೈಮ್ ನಿಮ್ಗೆ ಅಷ್ಟು ಸ್ಟ್ರಾಂಗ್ ಆಗಿರೋದು. ನೀವು ಮರ್ತಿರ್ಬೋದು, ಅದು ನಿಮ್ಮ ಮನಸ್ಸೊಳಗಡೆ ಮರೆಯಕ್ಕೆ ಸಾಧ್ಯತೆ ಇಲ್ಲ. ಐ ಟ್ರೈ ಟು ರೀಕ್ರಿಯೇಟ್ ಇಟ್ ಅಷ್ಟೇ. ಲಕ್ಕಿ ವಾಚು. ಓ ಮೈ ಗಾಡ್, ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಈಗ ಒಬ್ರು ಹುಲಿಕಲ್ ನಟರಾಜ ಏನೋ ಅಲ್ಲ, ಒಬ್ರು ಪವಾಡ ಬಯಲು ಮಾಡೋ ತರದ್ದು, ಅಂದ್ರೆ ಲೈಕ್ ಈ ತರದ್ದು ಏನೇನಾದ್ರು ಇದ್ರೆ, ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಅಬೌಟ್ ಮ್ಯಾಜಿಕ್, ಕೆಲವ್ರಿಗೆ ಒಂಥರ ಮೂಢನಂಬಿಕೆಗಳು ಇರುತ್ತಲ್ಲ, ಅದು ಹೆಂಗೆ ಅಂತ ಟ್ರಿಕ್ ನ ಪಬ್ಲಿಕ್ ಆಗಿ ತೋರ್ಸೋರು. ಸೊ ಅಂತದೆಲ್ಲ ಒಂದು ಅಂದಾಜಿದೆ. ಬಟ್ ಈ ತರದ್ದೆಲ್ಲ ಇಟ್ ಇಸ್ ಸೀರಿಯಸ್ಲಿ ತೋರ್ಸಕ್ಕೆ ಇಂಟ್ರೆಸ್ಟ್ ಇಲ್ಲ. ಪವಾಡ ಇಲ್ಲ ಅಂತ ಹೇಳಿದಷ್ಟು ನನಗೆ ಅದು ಎಂಟರ್ಟೈನ್ ಆಗ್ತಿದೆ. ಬೇಸಿಕಲಿ ನೀವು ಯಾರಿಗೂ ಏನು ಮೋಸ ಮಾಡ್ತಿಲ್ಲ. ಅದು ತೋರಿಸಿ ಅವು ಎಂಟರ್ಟೈನ್ ಮಾಡಿ ಯಾಕೆ ಹಾಳು ಮಾಡ್ಬೇಕು? ಅವ್ರದ್ದು ಡಿಫ್ರೆಂಟ್ ಕಾಂಟೆಕ್ಸ್ಟ್. ಅದು ಜನ ಮೋಸ ಹೋಗ್ಬಿಡ್ತಾರಲ್ಲ, ಹಂಗ್ ಮೋಸ ಹೋಗ್ಬೇಡಿ ಅಂತ. ಯಾರು ಜನ ಮೋಸ ಹೋಗ್ಬೇಡಿ, ದಯವಿಟ್ಟು ಇದರಲ್ಲಿ ನಂಬಿಕೆ ಹೋಗ್ಬೇಡಿ. ದೇರ್ ಇಸ್ ನಥಿಂಗ್ ಲೈಕ್ ದಿಸ್. ಬಟ್ ಮೈಂಡ್ ರೀಡಿಂಗ್ ಇಸ್ ಅನ್ ಆರ್ಟ್. ಸೊ ಈಗ ನೆಕ್ಸ್ಟ್ ಇನ್ನೊಂದು ಮ್ಯಾಜಿಕ್ ಅಲ್ಲಿ ಕಾಯಿನ್ ಮ್ಯಾಜಿಕ್ ನಂಗೆ ತುಂಬಾ ಇಷ್ಟ. ಈ ಕಾಯಿನ್ಸ್ಗಳನ್ನ ವ್ಯಾನಿಷ್ ಮಾಡಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತೀನಿ. ನೋಡ್ಕೊಳ್ಳಿ, ಇಟ್ಕೊಂಡು ಹಿಂಗಂದ್ರೆ ನೋಡ್ತಾ ಇರಿ. ಅಯ್ಯೋ, ಹೊಗೆ ಎಲ್ಲಿಂದ ಬಂತಿದೆ ಅಂದ್ರೆ ಸಾಕು, ಮಾಯ ಇರುತ್ತೆ. ತಿರ್ಗಾ ಹಿಂಗೆ ತೊಗೊಂಡು ಹಿಂಗೆ ಅಂದ್ಬಿಟ್ಟು ಹಿಂಗಂದ್ರೆ ತಿರ್ಗಾ ಬರುತ್ತೆ. ಈ ಕಾಯಿನ್ ತೊಗೊಂಡು ಪಾಕೆಟಲ್ಲಿ ಹಿಂಗಂದ್ರೆ ಪಾಕೆಟಿಂದ ಬರುತ್ತೆ. ಹಾರ್ತಾನೆ ಇರುತ್ತೆ ಕಾಯಿನ್ಸು. ಸ್ವಲ್ಪ ಹೊತ್ತು ಹಿಂಗೆ ಹೋದರೆ ಇಲ್ಲಿಂದ ಇನ್ನೊಂದು ಸಿಗುತ್ತೆ, ಇನ್ನೊಂದು ಸಿಗುತ್ತೆ, ಇನ್ನೊಂದು ಸಿಗುತ್ತೆ. 1 2 3. ಇದು ನೋಡ್ಕೊಳ್ಳಿ, ಈ 3 ಕಾಯಿನ್ ಇದೆ ಅಲ್ವಾ? ಹೌದು. ಈ ಕಾಯಿನ್ನ ಹಿಂಗೆ ತಗೊಂಡು ಮಾಯಾಗಿರುತ್ತೆ. ಇನ್ನು 2 ಕಾಯಿನ್ ಇರುತ್ತೆ. ಈ ಕಾಯಿನು ಅಷ್ಟೇ, ಹಿಂಗಂದ್ರೆ ಇದು ಮಾಯ ಆಗಿರುತ್ತೆ. ಇಟ್ಕೊಳ್ಳಿ ಅಂದರೆ ಪಾಕೆಟ್ ಹೋಗಿರುತ್ತೆ. ಹಾರ್ತಾನೆ ಇರುತ್ತೆ ಕಾಯಿನು. ಫಾರ್ ಎಕ್ಸಾಂಪಲ್, ಕೈ ಹತ್ರ ತೊಗೊಂಡು ಬನ್ನಿ. ಇಲ್ಲಿಟ್ರೆ ಇಲ್ಲಿಂದ ಬರುತ್ತೆ, ಇಲ್ಲಿಟ್ರೆ ಇಲ್ಲಿಂದ ಬರುತ್ತೆ. ಕೀಪ್ಸ್ ಫ್ಲೈಯಿಂಗ್. ಯಾಕೆ ಹಾರುತ್ತೆ ಅನ್ನೋದೇ ಇವಾಗ ದೊಡ್ಡ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್. ಯಾಕೆ ಹಾರುತ್ತೆ ಅಂತ ಕೇಳಿದ್ರೆ, ನಾನು ಇಲ್ಲಿ ಒಂದು ಪಕ್ಷಿ ಇದೆ ಅದಕ್ಕೆ ಹಾರುತ್ತೆ ಅಂತ ಕೇಳಿ ತೋರಿಸ್ತೀನಿ. ಪೀಪಲ್ ಲಾಫ್ ಲೈಕ್ ಯು. ಬಟ್ ಆ ಪಕ್ಷಿನ ಹಂಗೆ ಆಚೆ ತರಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಹಂಗಂದ್ರೆ ಆ ಪಕ್ಷಿ ಒಂದು ಆಚೆ ಬರುತ್ತೆ. ಓ ಮೈ ಗಾಡ್. Koli is my pet now. Be careful.
ಪಕ್ಷಿ ಎಲ್ಲೋಯ್ತು? ಇಲ್ಲೇ ಇದೆಲ್ಲ ಮತ್ತೆ ಆಗ್ಲಿ ಕಾಣಿಸಿದ ಪಕ್ಷಿ? ಅದೇ ಇದು ಆಚೆ ಬಂದಿದೆ. ಓ ಮೈ ಗಾಡ್. ಓ ವಾವ್, ಆಸಮ್. ಯಪ್ಪ, ಇದು ನಾವು ಕೊಡೋ ಕಾಯಿನಲ್ಲೂ ಹೀಗೆ ಮಾಡ್ಬೋದಾ? With 5 years of practice, anybody can do it. ಓ ಮೈ ಗಾಡ್. ಬಟ್ ಪಕ್ಷಿ ಅಲ್ಲ, ನೀವು ಹಿಂಗಿನ ತರೋದಕ್ಕೂ ಇದಿಲ್ಲಿದೆ ಅಲ್ಲ. ಐ ಮೀನ್ ಜಸ್ಟ್ ಐ ಆಮ್ ಥಿಂಕಿಂಗ್, ಎಲ್ಲಿಂದ ನೀವು ಪಕ್ಷಿ? ನನ್ನ ಒಂದು ಪೆಟ್ ಇದೆ. ಐ ಹ್ಯಾವ್ ಎ ಪೆಟ್. ಅವರು ನಾನು ಹೇಳೋದನ್ನ ಕೇಳ್ತಾರೆ, ಕರೆದಾಗ ಬರ್ತಾರೆ ಅಷ್ಟೇ. ಅವರೇ ಇವರು ಇಲ್ಲಿದಾರಲ್ಲ ಅವರೇ. ಆಸಮ್, ಸಕ್ಕದಾಗಿದೆ. ಪಕ್ಷಿ ಕಾಣಿಸ್ಬಿಟ್ಟು ಮಾಯ ಆಗೋಯ್ತಲ್ಲ. ಲವ್ಲಿ. ಆ ರಿಂಗ್ ಬಂದ್ಬಿಟ್ಟು ನಾರ್ಮಲ್ ರಿಂಗ್ ಅಷ್ಟೇ. ಓಕೆ. ಯಾಕೆ ಆ ರಿಂಗ್ ಹಾಕೊಂಡೆ ಅಂದ್ರೆ ಟು ಮ್ಯಾನಿಪುಲೇಟ್. ವಾಟ್ ಇಸ್ ದಟ್? ಮ್ಯಾನಿಪುಲೇಟ್. ನಾಟ್ ಮ್ಯಾನಿಪುಲೇಟ್. ಗಮನ ಆ ಕಡೆಗೆ ಬರ್ಲಿ ಅಂತಾನೆ? ಇಲ್ಲ ಆಕ್ಚುಲಿ ರಿಂಗ್ ನಾನು ತುಂಬಾ ವರ್ಷದ ಹಾಕ್ತಾ ಇದ್ದೀನಿ. ಓಕೆ. ಇವತ್ತು ನಾನು ಹಾಕೊಂಡಿಲ್ಲ, ವಿಡಿಯೋಗೆ ಹಾಕ್ತಾ ಇಲ್ಲ. ಬಟ್ ಐ ಆಲ್ವೇಸ್ ವೇರ್ ದಿಸ್. ಅಲ್ಲಿ ನೋಡಿದಾಗ ಈ ಪರ್ಟಿಕ್ಯುಲರ್ ಮ್ಯಾಜಿಕ್ ಮಾಡೋಕೆ ಹಾಕೋಬೇಕಂತ ಅನಿಸ್ತು. ಸೊ ನಾನು ಕೆಲವೊಂದು ವಿಷಯಗಳು ಇಲ್ದ್ರೆ ನಾನು ಮ್ಯಾಜಿಕ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇದಿಲ್ದ್ರೆ ಮ್ಯಾಜಿಕ್ ಮಾಡಲ್ಲ ನಾನು. ಒಂದು ರುದ್ರಾಕ್ಷಿ ಇರುತ್ತೆ, ಇದಿಲ್ಲದೆ ನಾನು ಮ್ಯಾಜಿಕ್ ಮಾಡಲ್ಲ. ಅದೇ ತರ ಇಲ್ಲಿ ನನ್ನ ಹತ್ರ ಕೆಲವೊಂದು ಆ ಥರ ಇದು ನನ್ನ ಒಂದು ಎಮೋಷನಲ್ ಕನೆಕ್ಟೆಡ್ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ ಇದ್ರಲ್ಲಿ. ಮ್ಯಾಜಿಕ್ ಅದಕ್ಕೂ ಸಂಬಂಧ ಇಲ್ಲ. ಇಟ್ಸ್ ಯುವರ್ ಬಿಲೀಫ್. ಇಟ್ಸ್ ಆಫ್ ಕೋರ್ಸ್. ಅಯ್ಯೋ, ಮೆಜಿಷಿಯನ್ನೇ ಬಿಲೀವ್ ಮಾಡಿದ್ರೆ ಏನಂತ. ಇಟ್ಸ್ ಜಸ್ಟ್ ಪ್ಲೆಸಿಬೋ ಎಫೆಕ್ಟ್ ಅಷ್ಟೇ. ಇವರು ಎಷ್ಟು ಬೆಳ್ಳಿನ ಏನು ಎತ್ತ ಒಂಚೂರು ರುಚಿ ನೋಡ್ಬಿಟ್ಟು ರೇಟ್ ಹೇಳ್ತಾರೆ ಇವಾಗ. ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಈ ರಿಂಗಲ್ಲಿ ಸ್ವಲ್ಪ ಕೆಲವೊಂದು ಕೈ ಚಳಕಗಳು ಮಾಡ್ಬೋದು. ರಿಂಗ್ ಓಡುತ್ತೆ ಬೆರಳಲ್ಲಿ. ಕೆಲವೊಂದ್ಸಲ ಈ ರಿಂಗ್ನ ತೆಗಿತೀನಿ, ಹಿಂಗೆ ಇಟ್ಬಿಟ್ಟು ಹಿಂಗಂದ್ರೆ ಸಾಕು, ಇಲ್ಲಿಂದ ಇಲ್ಲಿಗೆ ಹಾರುತ್ತೆ. ಸೊ ಸಮಥಿಂಗ್ ಲೈಕ್ ದಟ್, ಏನೋ ಮಾಡೋದಷ್ಟೇ. ಸೊ ಅದಕ್ಕೆ ಯೂಸ್ ಮಾಡೋದು ಈ ರಿಂಗ್ನ. ಸೊ ನೀವು ಅಂದ್ರೆ ಫ್ರೀ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ಸುಮ್ಮನೆ ಯಾವುದೋ ಒಂದು ಟ್ರಿಕ್? ತುಂಬಾ ದಿನ ಆಯ್ತು ಪ್ರಾಕ್ಟೀಸ್ ಮಾಡಿದ್ದು. ಇವಾಗಲೇ ಜೊತೆ ಮಾಡ್ತಾ ಇರೋದು ನಾನು ಇದನ್ನ. ಎಷ್ಟು ಜನಕ್ಕೆ ಹಾಕಿದ್ದೀರಾ ರಿಂಗು? ಈ ರಿಂಗ್ನ ಯಾರಿಗೂ ಹಾಕಿಲ್ಲ, ನೋಡ್ಬನ್ನಿಗೆ. ಇವತ್ತಿಗೆ ಈ ರಿಂಗ್ ಯಾರಿಗೂ ಕೊಟ್ಟಿಲ್ಲ, ನನ್ನ ಹತ್ರನೇ ಇದೆ. ಓ ಓಕೆ. ಸೊ ನೀವು ಇವಾಗವರೆಗೂ ಎಲ್ಲೂ ಶೇರ್ ಮಾಡ್ಕೊಳ್ದಿರೋ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಪರ್ಸನಲ್, ನಿಮ್ಮ ಗ್ರೋತ್ ಬಗ್ಗೆ ಇರ್ಬೋದು, ಮ್ಯಾಜಿಕ್ ಲೈಫ್ ಬಗ್ಗೆ ಇರ್ಬೋದು, ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಬೇಡ, ಅದೆಲ್ಲೂ ಶೇರ್ ಮಾಡಲೇಬೇಡಿ, ಹಂಗೆ ಇರಲಿ. ಎಷ್ಟು ವೆರೈಟಿ ಮ್ಯಾಜಿಕ್ ಮಾಡ್ತೀರಾ ಸರ್? ಅದು ನಾನು ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತೀನಿ, ಐ ವಿಲ್ ಟ್ರೈ ಟು ಸೇ ದಟ್. ನಾನು ತುಂಬ ವರ್ಷ ಮುಂಚೆ ಒಂದು ಪುಸ್ತಕ ಓದಿದೆ, ಕಾಯಿನ್ ಮ್ಯಾಜಿಕ್ ಬಗ್ಗೆ ಒಂದು ಪುಸ್ತಕ ಓದಿದೆ. ಆ ಪುಸ್ತಕದಲ್ಲಿ ಒಂದು 670 ಟ್ರಿಕ್ಸ್ ಇತ್ತು, ಪ್ಲಸ್ ಒಂದು 300 ಟ್ರಿಕ್ಸ್, ಸ್ಲೈಡ್ ಆಫ್ ಹ್ಯಾಂಡ್ಸು ಅದೆಲ್ಲ ಸೇರಿಸಿ ಒಂದು 1000 ಟ್ರಿಕ್ಸ್ ಇದ್ದಿರ್ಬೋದು ಅಂತ ಇಟ್ಕೊಳ್ಳಿ. ಆ ಒಂದು ಬುಕ್ಕಲ್ಲಿ ಆ ಥರ ನನ್ನ ಹತ್ರ ಒಂದು 50-60 ಬುಕ್ಕು ಹಾರ್ಡ್ ಕಾಪಿ ಇದೆ, 1000 ಬುಕ್ಸ್ ಸಾಫ್ಟ್ ಕಾಪಿ ಇದೆ. ಅದರಲ್ಲಿ ಎಲ್ಲ ಓದಿದ್ದೀನಿ ಅಂತ ಕೇಳಿದ್ರೆ ಇಲ್ಲ. ನಮ್ಮ ಮನೇಲಿರೋ ಹಾರ್ಡ್ ಕಾಪಿ ಆಲ್ಮೋಸ್ಟ್ ಎಲ್ಲ ಓದಿದ್ದೀನಿ, ಬಟ್ ಸಾಫ್ಟ್ ಕಾಪಿ ತುಂಬಾ ರೆಫರ್ ಮಾಡಿದ್ದೀನಿ. ಅಂದ್ರೆ ಬುಕ್ ಓದಿ ಮ್ಯಾಜಿಕ್ ಕಲಿಬಹುದು, ಬಟ್ ವಿತ್ ಪ್ರಾಕ್ಟೀಸ್. ದಟ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ. ಈಗ ಯಾರಾದ್ರೂ ಪ್ರೋಗ್ರಾಮ್ ನೋಡ್ತಿರೋರು, ಓಕೆ ನಾನು ನಿಮ್ಮ ಹತ್ರ ಮ್ಯಾಜಿಕ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವೇನಾದ್ರೂ ಹೇಳ್ಕೊಡ್ತೀರಾ ಯಾರಿಗಾದ್ರೂ? ಸದ್ಯಕ್ಕೆ ಯಾರಿಗೆ ಹೇಳ್ಕೊಡ್ತಾ ಇಲ್ಲ. ಓಕೆ. ತುಂಬಾ ಇಂಟ್ರೆಸ್ಟ್ ಇರೋರು ಒಂದು 3-4 ಜನ ಬರ್ತಾರೆ, ಒಂದು ಗೈಡೆನ್ಸ್ ತಗೊಳ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಪ್ರೊಫೆಷನಲ್ ಆಗಿ ಒಂದು ಸ್ಟೂಡೆಂಟ್ ಅಂತ ಇವತ್ತವರೆಗೂ ಯಾರು ಇಲ್ಲ ನನ್ನ ಹತ್ರ. ಅಲ್ಲ, ನೀವು ಕ್ಲಾಸ್ ತರ ಮಾಡ್ಬೋದಲ್ವಾ? ಆರಾಮಾಗಿ ಮಾಡ್ಬೋದು. ಬಟ್ ಇವಾಗ ಪ್ರೆಸೆಂಟ್ ನಾನು ಪರ್ಫಾರ್ಮ್ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟುವರ್ಡ್ಸ್ ಇಟ್. ಬಟ್ ಮ್ಯಾಜಿಷಿಯನ್ಸ್ ಅಲ್ಲಿ ಏನಂದ್ರೆ ಅವ್ರ ಪ್ರಾಪರ್ಟಿ ಇಟ್ಕೊಂಡು ಮಾತ್ರ ಮ್ಯಾಜಿಕ್ ಮಾಡ್ತಾರೆ. ಹಂಗೇನಿಲ್ಲ. ಇವಾಗ ನೀವು ನಿಮ್ಮ ಕಾಯಿನ್ ಕೊಡಿ, ನಾನು ನಿಮ್ಮ ಕಾಯಿನಲ್ಲಿ ಮ್ಯಾಜಿಕ್ ಮಾಡ್ತೀನಿ. ಇವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇವಾಗ ನೀವು ನನಗೆ ಬೇಕಾಗಿರೋ ಪ್ರಾಪರ್ಟೀಸ್ ನಿಮ್ಮ ಹತ್ರ ಇರೋದಿಲ್ಲ. ಸೊ ಅದಕ್ಕೆ ನಾನು ತಗೊಂಡ್ ಬರೋದೇ ಹೊರತು ನಂದೇ ಪ್ರಾಪರ್ಟಿ ಇರ್ಬೇಕಂತ ಏನಿಲ್ಲ. ತೊಗೊಳ್ಳಿ, 5 ರೂಪೀಸ್ ಕಾಯಿನ್ ಇದೆ, ಏನಾದ್ರು ಟ್ರೈ ಮಾಡ್ಬೋದಾ? ಇದನ್ನ ಒಂದು 10 ಮಾಡ್ಕೊಡಿ, ನೀವೇ ಇಟ್ಕೊಂಡು 8 ಕೊಡಿ. ನೋಡಿ ಈ ಕಾಯಿನ್ ನೋಡಿ, ಈ ಕಾಯಿನಲ್ಲೂ ಹೋಗಿ ಆಗುತ್ತೆ, ಇದು ಮಾಯ ಆಗಿರುತ್ತೆ, ಈ ಕಾಯಿನು ಮಾಯ ಆಗಿರುತ್ತೆ. ಸೊ ಆವಾಗಲೇ ಮಾಡೋದ್ನಲ್ಲ ಅದೇ ನಡೆಯುತ್ತೆ, ಇದು ಓಡಾಡುತ್ತೆ. ಇವಾಗ ಏನಂದ್ರೆ, ಇವಾಗ ಎಲ್ಲ ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾರು ದುಡ್ಡು ತೊಗೊಂಡು ಬರಲ್ಲ, ಅದಕ್ಕೆ ನಾನೇ ನನ್ನ ದುಡ್ಡು ತೊಗೊಂಡು ಬರೋದು ಅಷ್ಟೇ, ಬೇರೆ ಏನಿಲ್ಲ. ಸೊ ಅದೇ ಥರ ಇದು ಕಾಯಿನ್ಸ್ಗಳು ಬಂದ್ಬಿಟ್ಟು ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ತಿನ್ಬೋದು ಅದನ್ನು, ಅಂದರೆ ಆಚೆ ಬರುತ್ತೆ. ಸೊ ಇವಾಗ ನೀವು ಇಲ್ಲಿ 2 ಕಾಯಿನ್ ಕೊಟ್ಟಿದ್ದೀರಾ ನೀವು. ಇವಾಗ ಇಲ್ಲಿ 2 ಕಾಯಿನ್ ಇದೆಲ್ಲ, 1 2 3 4 5 6 ಅಂದರೆ ಸಾಕು, ಇಲ್ಲಿ ನಿಂತಿತ್ತು ಇಲ್ಲಿಗೆ ಬಂದಿರುತ್ತೆ. ಅಯ್ಯಮ್ಮ, ನೋಡಿ ತಿರ್ಗಾ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ ಕೇಳ್ಬೋದು ನೀವು. ನಾನು ಆಕ್ಚುಲಿ ಶೂಟ್ ಮಾಡ್ತಿರೋದು ಹಂಗೆ, ಬಟ್ ಐ ಆಮ್ ಲೆಫ್ಟ್ ಹ್ಯಾಂಡೆಡ್. ನಾನು ಆಕ್ಚುಲಿ ಐ ವಿಲ್ ಟ್ರೈ ಟು ಟೆಲ್ ಯು.
ಕಾಣಿಸ್ತಾ ಬಂದಿದ್ದು. ಐ ಆಮ್ ಶೂಟಿಂಗ್ ದ ಕಾಯಿನ್. ನೋಡಿ ಇಲ್ಲಿ ಕಾಯಿನ್ ಇದೆ ಅಲ್ವಾ, ಹಾ ಇಲ್ಲಿ ಕಾಯಿನ್ ಇದೆಯಲ್ಲ, ಆಲ್ರೆಡಿ ಶೂಟ್ ಆಗಿದೆ. ಅಯ್ಯೋ ನೋಡಿ ಇಲ್ಲಿ ಕಾಯಿನ್ ಇದೆ, ಇಲ್ಲಿ ಕಾಯಿನ್ ಇದೆ, ಶೂಟ್ ಆಯಿತು. ಓ ಇಲ್ಲಿಂದ ಇಲ್ಲಿಗೆ ಎಸ್ತೀರಾ? ಬಟ್ ಅದು ಕಾಣೋದಿಲ್ಲ, ಕ್ಯಾಮ್ರಾದಲ್ಲಿ ಬೇಕಾದ್ರೆ ನೋಡಿದ್ರಿ ಒಂದ್ಸಲ. ನೋಡಿ ನೋಡ್ತೀರಾ? ಓ ನೋಡು, ಹಾಗಾದ್ರೆ ಒಂದಷ್ಟು ನೋಟ್ಸ್ಗಳು ಕೊಟ್ಬಿಟ್ಟು. ಈ ಹೆಂಡತಿನ ಮಾಯ ಮಾಡೋ ಮ್ಯಾಜಿಕ್ ಏನಾದ್ರು ಇದೆಯಾ? ಇದು ಇದೆ. ಕಾಯಿನ್ಸ್ ನೀವೇ ಇಟ್ಕೊಳ್ಬೇಕಾದ್ರೆ. ಅದಕ್ಕೆ ಆ್ಯಕ್ಚುಲಿ ನಾನು ಅದನ್ನ ಮಾಡಿದ್ರೆ ನಾನೇ ವರ್ಲ್ಡಲ್ಲಿ ತುಂಬ ರಿಚೆಸ್ಟ್ ಪರ್ಸನ್ ಆಗಿರ್ತೀನಿ. ಹೌದಾ? ಇದೆಲ್ಲ ಖುಷಿ ಹೊಡೆಯೋದು. ನಮ್ಮ ಹೆಂಡತಿನ ಇನ್ನೂ ಸುಂದರವಾಗಿ ಮಾಡಕ್ಕೆ ಏನಾದ್ರು ಆಗುತ್ತಾ? ಆಲ್ರೆಡಿ ದೇ ಆರ್. ಬೇರೆಯವ್ರ ಹೆಂಡತಿನ ಆಸೆ ಯಜಮಾನ್ರಿಗೆ. ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ, ಅಡಿಗೆ ಎಲ್ಲ ಮಾಡಾಗಿದೆ, ನೋ ಪ್ರಾಬ್ಲಮ್. ನಮ್ಮ ಮಾತು ಹೆಂಡತಿರು ನಮ್ಮ ಮಾತು ಕೇಳೋ ಥರ ಮಾಡೋ ಥರ ಏನಾದ್ರು ಮ್ಯಾಜಿಕ್ ಇದೆಯಾ? ಆ ಪ್ರಾಕ್ಟೀಸಲ್ಲಿ ನಾ ಇದ್ದೀನಿ ನಾನು. ಒನ್ಸ್ ನಾನು ಸಕ್ಸಸ್ ಆಗಿದ ತಕ್ಷಣ 100% ಹೇಳ್ಕೊಡೋಣ ಅಂತಿದ್ದೀನಿ. ಆಲ್ ದಿ ಬೆಸ್ಟ್. ಅವಾಗ ನೀನು ಅದನ್ನ ಕೀರ್ತಿ ಇಂಟಿ ಕ್ಲಿನಿಕಲ್ಲಿ ಇದು ಮಾಡು. ನೈಸ್. ಸೊ ಇವಾಗ ನೆಕ್ಸ್ಟ್ ಮ್ಯಾಜಿಕ್ ಯಾವ್ದು ಮಾಡ್ಬೋದು ಸರ್? ಒಂದು ಪರ್ಟಿಕ್ಯುಲರ್ ಮ್ಯಾಜಿಕ್ ತುಂಬ ಫೇಮಸ್ ಆಯಿತು, ಅದು ನಿಮ್ಗೆ ತೋರಿಸ್ತೇನೆ. ನಿಮ್ಮ ನಂಬರ್ ಗೊತ್ತಿದೆ ಅಲ್ವಾ? ನಿಮ್ಮ ನಂಬರ್ ಗೊತ್ತಿದೆಯಾ? ನನಗೆ ಗೊತ್ತಿಲ್ಲ. ನೀವು ನನಗೆ ಯಾವತ್ತೂ ಕಾಲ್ ಮಾಡಿಲ್ಲ, ಇವತ್ತೇ ಜಸ್ಟ್ ನಾವು ನೋಡ್ತಿರೋದು. ನಿಮ್ಮ ಫೋನ್ ತೊಗೋಬೋದಾ ನಾನು ಈ ಪರ್ಟಿಕ್ಯುಲರ್ ಟ್ರಿಕ್ಗೆ? ನಿಮ್ಮ ಫೋನ್ ನಂಬರ್ ನಿಮಗೆ ನೆನಪಿದೆಯಾ? ನೀವು ಏನು ಮಾಡಿ, ಡಯಲ್ ಪ್ಯಾಡಿಗೆ ಹೋಗ್ಬಿಟ್ಟು ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ. ನನಗೆ ತೋರಿಸ್ಬಾರ್ದು, ಡೋಂಟ್ ಶೋ ಮಿ. ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ, ಆಯ್ತಾ? ಇವಾಗ ನಿಮ್ಗೊಂದು ಪ್ರಶ್ನೆ ಇದೆ. ಅಲ್ಲ, ಇದು ತೋರಿಸ್ಬೇಕಾ ಈಗ ನಾನು ನಿಮಗೆ? ನನಗೆ ತೋರಿಸ್ಬೇಡಿ, ಹಾ, ಫೋನ್ cancel ಮಾಡ್ಲಾ? ಇಲ್ಲ, ಹಂಗೆ 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 ಕೊಡಿ, ನಾನು ಕೈ ಕೊಡಿ ಹೇಳ್ತೀನಿ. ಓಕೆ, ನೀವು ನೋಡಿದ್ದೀರಲ್ಲ, ಹತ್ರ ಬನ್ನಿ ಸರ್ ಸ್ವಲ್ಪ. ಇವಾಗ ನಿಮಗೆ ಇವ್ರ ಫೋನ್ ನಂಬರ್ ಗೊತ್ತಾ? 5th ನಂಬರ್ ಯಾವ್ದು ಹೇಳಿ ನೋಡೋಣ. 8. ಕರೆಕ್ಟಾ? ಹೌದು. ಯು ಶಾಟ್ ಅಪ್ರಿಷಿಯೇಟ್ ಹಿಮ್. 7th ನಂಬರ್? 7th ನಂಬರ್ ಎಣಿಸ್ತಾ ಇದ್ದಾರೆ. ಕರೆಕ್ಟಾ? ಹಾ, ಓಕೆ. ಬಟ್ ನನಗೆ ನಿಮ್ಮ ನಂಬರ್ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಹೌದು. ಬಟ್ ನನಗೆ ಒಂದು ಬ್ಯೂಟಿಫುಲ್ ಟೆಕ್ನಿಕ್ ಇದೆ, ಅಷ್ಟೇ ಸಾಕು. ನಿಮ್ಮ ನಂಬರ್ನ ಫುಲ್ ತೊಗೋಬೋದು ನಾನು. ಓ, ಐ ವಿಲ್ ಶೋ ಯು. ಅಂದರೆ ಸಾಕು, ಒಂದು ಗ್ಲಿಚ್ ಆಗುತ್ತೆ. ಓಕೆ, ಆ ಗ್ಲಿಚ್ ಆದ ನಂತರ 1 by 1 ನಂಬರ್ ಅದಕ್ಕದೇ ಟೈಪ್ ಆಗ್ತಾ ಹೋಗುತ್ತೆ. ನೋಡಕ್ಕೆ ನಿಮ್ಮ ನಂಬರ್ ಥರನೇ ಇರುತ್ತೆ. ಸರ್ ಹೆಂಗಿದು? ನಾ ಸೈಲೆಂಟಲ್ಲಿ ಇಟ್ಟಿದ್ದೀನಿ. ಓಹೋ, ದಟ್ಸ್ ಮೀ ವಿವೇಕ್. ರಿಂಗ್ ಆಗ್ತಾ ಇದೆ. ಓ ಮೈ ಗಾಡ್. ಸರ್ ನಿಮ್ಮ ನಂಬರ್ ತೊಗೊಳಕ್ಕೆ ನಿಮ್ಮ ಪರ್ಮಿಷನ್ ತೊಗೊಂಡಿಲ್ಲ. ಈ ಮ್ಯಾಜಿಕ್ ನೀವು ಹುಡುಗರಿಗೆ ಹೇಳ್ಕೊಟ್ಬಿಟ್ರೆ ಇದೊಂದು 2 ಹುಡುಗಿರ್ ನಂಬರ್ ಬೇಕಣ್ಣ. ಕಾಲ್ ಮಾಡಿ, ಹಾ, ಸರ್ವಿಸ್ ಇಸ್ ಆಲ್ವೇಸ್ ಅವೈಲಬಲ್. ಹೆಂಗೋ ಅವ್ರು ಅವಾಗಿಂದ ಮಾಯ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ, ಆಗ್ಬಿಡದೆ ಮಾಯ. ನೈಸ್. ದಿಸ್ ಇಸ್ ಸೋ, ಅಯ್ಯೋ, ಸೊ ಡೇಂಜರಸ್. ವೆರಿ ನೈಸ್, ಸೂಪರ್. ಥ್ಯಾಂಕ್ ಯು. ನಮ್ಗೆ ಖುಷಿ ಆಗ್ತಾ ಇರೋದು ಏನಂದ್ರೆ, ತುಂಬಾ ಮ್ಯಾಜಿಕ್ ಗಳನ್ನ ನೋಡಿದೀವಿ. ಅಂದ್ರೆ ನಮ್ಗೆ ಟ್ರಿಕ್ಸ್ ಗೊತ್ತಿಲ್ಲದೆ ಇರ್ಬೋದು, ಈ ಮ್ಯಾಜಿಕ್ ನೋಡ್ಬಿಟ್ಟಿದೀವಿ ಅನ್ನೋ ತರ. ಬಟ್ ಇವತ್ತೆಲ್ಲವೂ ನೋಡಿದ್ದು ಬಹುತೇಕ ಹೊಸದು, ಎಲ್ಲವೂ ಫ್ರೆಶ್. ಮತ್ತೆ ವಿಡಿಯೋದಲ್ಲಿ ನೋಡಿದಾಗ ಬೇರೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದು ಬೇರೆ. ಖಂಡಿತ, ಅಫ್ಕೋರ್ಸ್. ಅದೊಂದು ಡಿಸಡ್ವಾಂಟೇಜ್ ನನ್ನ ಹತ್ರ ಇದೆ. ನನಗೆಲ್ಲ ಕನ್ನಡಿಗರ ಹತ್ರ ಹೋಗ್ಬಿಟ್ಟು ಜಾದು ತೋರಿಸ್ಬೇಕಂತ ಆಸೆ, ಬಟ್ ಅಷ್ಟು ಜನ ಹತ್ರ ಹೋಗೋಕ್ಕಾಗಲ್ಲ. ನನಗೆ ಇವಾಗಿರೋ ಒಂದೇ ದಾರಿ ಬಂದ್ಬಿಟ್ಟು ಮೊಬೈಲು. ಮೊಬೈಲ್ ಮೂಲಕ ಅವ್ರನ್ನ ಹೋಗಿ ನೋಡುವಾಗ ಅಫ್ಕೋರ್ಸ್ ಅದು ತರ ಕೆಲವೊಂದ್ಸಲ ಕಾಣಿಸುತ್ತೆ, ಏನು ಹೇಳೋದು ಮಾಡೋದಕ್ಕಾಗಲ್ಲ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಒಂದಿನ ಎಲ್ಲರಿಗೂ ತೋರಿಸಿ ಲೈವ್ ಆಗಿ ತೋರಿಸಕ್ಕೆ. ಇಲ್ಲ, ಐ ಆಮ್ ಶ್ಯೂರ್ ನೀವು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತೀರಾ. ಅದಂತೂ ಅಂದ್ರೆ ಇದು ಖಾಲಿ ಟ್ಯಾಲೆಂಟ್ ಅಲ್ಲ, ಫ್ಲೂಕ್ ಅಲ್ಲ. ಬಟ್ ಆಯ್ತು, ನೀವೇ ಹೇಳಿದಿರ, ನಂಗೆ ಖುಷಿಯಾಗಿದ್ದು ಇದು ಟ್ರಿಕ್ಕು ಹೌದು ಅಂತ ಹೇಳಿದ್ದು. ಇದೆ ಮೋಸ ಏನಲ್ಲ ಅನ್ನೋದು, ಎಂಟರ್ಟೈನ್ಮೆಂಟ್ ಇದು, ನೀವು ಕಲಿಬಹುದು ಅಂತಾನೂ ಇದೆ. ಕರೆಕ್ಟ್ ಅಲ್ವಾ? ಇದು ಬಂದ್ಬಿಟ್ಟು ಒಂದು ಎಂಟರ್ಟೈನ್ಮೆಂಟ್, ಪರ್ಫಾರ್ಮಿಂಗ್ ಆರ್ಟ್. ಇದು ಪರ್ಫಾರ್ಮಿಂಗ್ ಆರ್ಟ್. ಸೊ ಯಾರಿಗೆ ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿ ಈವೆಂಟ್ ಮಾಡಿದ್ರೆ, ಎಸ್ಪೆಷಲಿ ಮಕ್ಕಳ ಬರ್ಡೇ ಮಾಡಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿದಾಗ
ಆಬ್ವಿಯಸ್ಲಿ ಈಸಿಲಿ 1 hour ಈಸಿಯಾಗಿ ಇವ್ರು ಪರ್ಫಾರ್ಮ್ ಮಾಡಿ ತುಂಬಾ ಒಳ್ಳೊಳ್ಳೆ ಹೊಸ ವೆರೈಟಿ ಮ್ಯಾಜಿಕ್ಗಳನ್ನ ಮಾಡ್ತಾರೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಸೀರಿಯಸ್ಲಿ ಮೈಂಡ್ ಬ್ಲೋಯಿಂಗ್. ಯಾವುದೇ ರೀತಿ ಫಂಕ್ಷನ್ ಮಾಡಿದ್ರು ಈ ತರ ನಮ್ಮವರಿಗೆ ಚಾನ್ಸ್ ಕೊಡೋಣ ಅಲ್ವಾ? ಅಫ್ಕೋರ್ಸ್. ಸೂಪರ್. ಒಂದು ಕೊನೆ ಮ್ಯಾಜಿಕ್ ನಮಗೋಸ್ಕರ. ಕೊನೆ ಮ್ಯಾಜಿಕ್, ಓಕೆ. ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ನೋಡಿದ್ದೀರಾ? ನಾನು ಒಂದು ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ಮಾಡ್ತೀನಿ, ಬಟ್ ಅದನ್ನ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನಾನು ಒಂದು ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ಮಾಡ್ತೀನಿ. ನೀನು ಅದನ್ನ ಮಾಡ್ತೀರಾ ಅಂತಂದ್ರೆ ನಾನು ಇವ್ರಿಗೆ ಹತ್ತಿ ಸ್ವಲ್ಪ ಅಂತ ಇವ್ರ ಹತ್ತಿ ಎಷ್ಟು ಗಟ್ಟಿಯಾಗಿದೆ. ಈ ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ನಂದು ಹೆಂಗೆ ಅಂತಂದ್ರೆ, ನಾನೊಬ್ಬ ಗ್ರೇಟ್ ಇಂಡಿಯನ್, ಆಮೇಲೆ ನಾನು ಮಾಡಕ್ ಹೊರಟಿರೋದು ಒಂದು ರೋಪ್ ಮ್ಯಾಜಿಕ್. ಸೊ ಆಲ್ ಟುಗೆದರ್ ಇಟ್ ಬಿಕಮ್ಸ್ ಅ ಗ್ರೇಟ್ ಇಂಡಿಯನ್ ರೋಪ್. ಈಗ ನನ್ನ ಹತ್ರ ಎಷ್ಟು ರೋಪ್ ಇದೆ? 3. ನೀವು ಎಕ್ಸಾಮಿನ್ ಮಾಡಿದ್ದೀರಾ, ಎಲ್ಲ ಡಿಫ್ರೆಂಟ್ ಸೈಜಸ್ ಇದೆ ಅಲ್ವಾ? ಈ ರೋಪ್ಸ್ಗಳನ್ನೆಲ್ಲ ಒಂದು ಸೈಜ್ ಮಾಡ್ತೀನಿ. ಎಲ್ಲ ಸೇಮ್ ಸೈಜ್ ಇದೆಯಾ? ಬೇರೆ ಬೇರೆ ಸೈಜ್ ಇದೆ. ಈಗ ಈಗಲೂ ಇಲ್ಲ. ಈಗ ನನ್ಗೆ ಗೊತ್ತಾಯ್ತು ಏನ್ ಪ್ರಾಬ್ಲಮ್ ಏನ್ ಗೊತ್ತಾ? ನಮ್ಗೆ 2 ಕಣ್ಣು ಇರೋದು. ಸೊ 3 ರೋಪ್ನ ಫಾಲೋ ಮಾಡೋದಕ್ಕಾಗಲ್ಲ ಟೆಕ್ನಿಕಲಿ ಅಲ್ವಾ? ಸೊ ನಾನು ಒಂದು ರೋಪ್ನಲ್ಲಿ ಇಟ್ಬಿಡ್ತೀನಿ. ಈಗ ನನ್ನ ಕೈಲಿ ಎಷ್ಟು ರೋಪ್ ಇದೆ? 2. ಎಷ್ಟಿದೆ? 2 ರೋಪ್. ಐ ಸರಿ, ಈ ರೀತಿ ತೋರಿಸ್ತೇನೆ. ನಂತರ ಒಂದು ಸಿಸರ್ಸ್ ಇದೆ, ಇನ್ವಿಸಿಬಲ್ ಸಿಸರು. ಈ ಸಿಸರ್ನ ತೆಗೆದು ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ನೀವು ಟ್ರೈ ಮಾಡ್ತೀರಾ? ನೀವು ಬರ್ಲಿಂಗ್ ಇಟ್ಕೊಳ್ಳಿ, ಹತ್ತಿರ ಬನ್ನಿ, ಎಕ್ಸಾಮಿನ್ ಮಾಡಿ, ಹಂಗೇ ಇರಿ. ಇವಾಗ ನೀವು ಎಕ್ಸಾಕ್ಟ್ಲಿ ಸೆಂಟರ್ ಕಟ್ ಮಾಡಬೇಕು ರೋಪ್ನ, ಸರಿನಾ? ಎಕ್ಸಾಕ್ಟ್ಲಿ ಸೆಂಟರ್. ಹತ್ತಿರ ಬನ್ನಿ, ಕಟ್ ಮಾಡಿ. ಓಕೆ, ನೀವು ಕೈ ಕಟ್ ಮಾಡಕ್ ಹೋಗ್ಬೇಡಿ, ರೋಪ್ನ ಕಟ್ ಮಾಡಿ, ಸರಿನಾ? ಬೆಟರ್ ನಾನು ನಿಮ್ಗೊಂದು ರೋಪ್ ಕೊಟ್ಬಿಡ್ತೀನಿ, ನೀವು ಇಟ್ಕೊಳ್ಳಿ. ಹೇಳ್ತೀನಿ. ಹೀಗೆ ನೋಡಿದ್ರೆ ಅವ್ರ ಹತ್ರ ಒಂದು ಇಂಟ್ರೆಸ್ಟಿಂಗು. ಈ ರೋಪ್ ರೌಂಡ್ ಆಗಿದೆ, ಅದು ಸಣ್ಣಾಗಿ. ಓಕೆ, ಇದು ಈ ರೋಪಿಗೆ ಎಂಡ್ ಇಲ್ಲ, ಈ ಎಂಡಿಗೆ ರೋಪ್ ಇಲ್ಲ, ಅಷ್ಟೇ ಪ್ರಾಬ್ಲಮ್ಮು. ಇವಾಗ ಈ ಎಂಡ್ನ ಈ ರೋಪ್ಗೆ ಇಟ್ಬಿಟ್ರೆ ಸರಿ ಹೋಗುತ್ತೆ. ಏನು ನೋಡ್ತಾ ಇರಿ, ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗುತ್ತೆ. 3ನೇ ರೋಪು ನೆನಪಿದ್ಯಾ ನಿಮ್ಗೆ? ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ರಿ ಈ ಶೋನ? 3 ರೋಪ್ ಅನ್ಈಕ್ವಲ್ ರೋಪ್ಸ್ ಅಲ್ವಾ? ಈಗ ಈಕ್ವಲ್ ಇದೆ. ನೀವೊಂದು ಇಟ್ಕೊಳ್ಳಿ, ನೀವೊಂದು ಇಟ್ಕೊಳ್ಳಿ. ನಾವು ಸ್ಟಾರ್ಟ್ ಮಾಡಿದ ಟೈಮ್ಗೆ ಹೋಗ್ಬಿಡೋಣ. This is awesome. Very, very length, sir. Oh my god, ಏನೋ ನೀವು ಹೇಳಿದ್ರಿ ಅನ್ನೋದಕ್ಕೂ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲ, ಆ ಮೂಮೆಂಟು ಕಾಣಿಸ್ಲಿಲ್ಲ. ಏನ್ ಇದು? ಕಟ್ ಮಾಡಿ. ನಿಮ್ಮ ಹತ್ರನೇ ಇದೆ ಸಿಸರ್ಸ್. ಕಟ್ ಮಾಡಿದೆ ಸರ್ ನಾನು. ಹೌದಾ? ನಾನು ಇನ್ವಿಸಿಬಲ್ ಆಗಿ ಬಾಲ ಕಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್. ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನನ್ಗೆ ಇನ್ನೊಂದು ಮ್ಯಾಜಿಕ್ ನೋಡ್ಬೇಕಂತ ಆಸೆ ಆಗ್ತಿದೆ. ಓಕೆ, ಸೊ ಇವಳು ಸ್ವಲ್ಪ ಜೂಜ್ಕೋರಿ ಅಂತ ಕಾರ್ಡಲ್ಲಿ ತೋರಿಸಲಾ? ಓಕೆ, ತುಂಬಾ ಸ್ಪೀಡ್ ಚಟ ಅವಳಿಗೆ. ಹೌದಾ? ಅಯ್ಯೋ, ಹೆಂಗ್ ಆ ತರ ಅಲ್ಲ. ಗಾಂಜಾ ಸಿಗರೇಟ್ ಬಿಡೋದೇ ಇಲ್ಲ. ಹೌದಾ? ನಂಗೆ ಇವಳಿಗೆ ಸಿಗರೇಟ್ ಬಿಡಿಸ್ಬೇಕು. ಸಿಗರೇಟ್ ನಿಲ್ಲಿಸ್ಬೇಕಾ? ಅದೊಂದು ಮ್ಯಾಜಿಕ್. ಹಿಪ್ನೋಟೈಸ್ ಮಾಡ್ಬಿಡೋಣ. ಇವ್ರಿಗೆ ಈ ತರ ಎಲ್ಲ ಸುಳ್ಳು ಹೇಳೋದನ್ನ ಸಿಗರೇಟ್ ನಿಲ್ಲಿಸ್ಬೇಕಂದ್ರೆ ಅವ್ರು ಸ್ಮೋಕ್ ಮಾಡ್ತಾರೆ, ನಿಲ್ಲಿಸ್ತಾರೆ. ಸ್ಮೋಕ್ ಮಾಡದೇ ಟ್ರೈ ಮಾಡಿ ಸಿಗರೇಟ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಂಗೆ ಏನ್ ಮಾಡೋಣ ಸರ್? ನಿಲ್ಸೋಣ ಬಿಡಿ. ಓಕೆ, ನನ್ನ ಹತ್ರ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಇದೆ. ಈ ಕಾರ್ಡ್ ಸ್ವಲ್ಪ ಯುನಿಕ್ ಕಾರ್ಡ್ಸ್, ಎಲ್ಲ ಬ್ಲಾಂಕ್ ಇದೆ. ಈ ಕಾರ್ಡ್ಸ್ ಎಲ್ಲ ಬ್ಲಾಂಕ್ ಇದೆ. ಒಂದು ಕಡೆ ಮಾತ್ರ ಅಲ್ಲ, 2 ಕಡೆ ಬ್ಲಾಂಕ್ ಇದೆ. ತೋರಿಸ್ತೀನಿ ರೀ. ಈ ಕಡೆ ಬ್ಲಾಂಕ್ ಇದೆ, ಈ ಕಡೆ ಬ್ಲಾಂಕ್ ಇದೆ ಅಲ್ವಾ? ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ಒಂದೊಂದು ಕಾರ್ಡ್ ಮಾಡಿ ತಗೋತೀರಾ, ತಗೊಂಡು ಅದಕ್ಕೆ ಸಿಗ್ನೇಚರ್ ಹಾಕ್ತೀರಾ. ಸಿಗ್ನೇಚರ್ ಹಾಕಕ್ಕೆ ನನ್ನ ಹತ್ರ ಪೆನ್ ಇಲ್ಲ, ನಾನು ಹೋಗಿ ಪೆನ್ ತಗೊಂಡ್ ಬರ್ತೀನಿ. ಅಷ್ಟರಲ್ಲಿ ನೀವು ಒಂದೇ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿಡಿ. ಸರ್ ನೀನ್ ಹಾಕ್ತೆ ಸೈನು, ನಾನು ಹಾಕು ಸರ್. ಒಂದು ಚೂಸ್ ಮಾಡಿ ಒಂದು ಕಾರ್ಡ್. ನಮ್ಗೆ ತೋಳ, ನಮ್ಮನೇಲಿ ಎಲ್ಲ ನೀನೇ ತಾನೇ ಚೂಸ್ ಮಾಡೋದು. ಈ ತರ ಡೈಲಾಗ್ ಬಿಟ್ರೆ ನೀನ್ ಬಿಟ್ರೆ ಇನ್ಯಾರಿಗೂ ಬರಲ್ಲ ಸರ್. ಓಕೆನಾ? ಆದ್ರೆ ನಿಮ್ಮ ಹೆಸರನ್ನ ಬರೀರಿ. ಹೆಂಗ್ ಬರೀಲಿ? ಹೆಂಗ್ ಬೇಕಾದ್ರೆ ಬರೀರಿ, ನಿಮ್ಮ ಇಷ್ಟ ಬಂದಂಗೆ ಬರೀರಿ. ದೊಡ್ಡದಾಗಿ ಬರೀರಿ, ಆದಷ್ಟು ದೊಡ್ಡದಾಗಿ ಬರೀರಿ. ಓಕೆ, ಅವ್ರ ಹತ್ರ ಕೊಡಿ, ಅವ್ರು ನಿಮ್ಮ ಹೆಸರು ಬರೀರಿ. ಇರಿ ಒಂದು ನಿಮಿಷ ರೀ, ಅದರಲ್ಲಿ ಒಂದೊಂದು ಫಿಲ್ಅಪ್ ಮಾಡ್ಬೇಕು ನಾನು.
ಇಲ್ಲಿ ನಿಮ್ಮ ಹೆಸರು ಬರುತ್ತೆ ಕರೆಕ್ಟ್ ತಾನೆ? ವಾವ್. ಇವಾಗ ಈ ಕಾರ್ಡ್ನ ಎಲ್ಲ ಮಧ್ಯದಲ್ಲಿ ಇಟ್ಟಿರ್ತೀನಿ. ಸರಿ ತಾನೆ? ಅಂದ್ರೆ ಸಾಕು, ಮೇಲೆ ಬಂದಿರುತ್ತೆ. ಅದನ್ನ ಮಧ್ಯ ತೆಗೆದ್ರಲ್ಲ, ತಿರ್ಗಾ ಟ್ರೈ ಮಾಡ್ತೀನಿ, ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೋಬೇಕು. ನಿಮ್ಮ ಹತ್ರ ಬಂದಿರ್ಕೊಂಡು ನೋಡ್ತೀನಿ. ಹಾ, ನೀವು ಅಷ್ಟೇ ಈಗ ನೋಡ್ತಾ ಇರಿ. ಇಲ್ಲೇ ಇದೆಯಲ್ಲ, ನಾ ಫಾಲೋ ಮಾಡ್ತಿದ್ದೀರಾ? ಕಾರ್ಡ್ ಒಳಗಡೆ ಪುಷ್ ಮಾಡಿ ಮೇಲೆ ಬರುತ್ತೆ. ಓ ಮೈ ಗಾಡ್. ಈ ಕಾರ್ಡ್ಸ್ಗಳು ಹಾರ್ತಾ ಇರುತ್ತೆ, ಅದೇ ಇದು ವಿಷಯ. ಅದು ಹೆಂಗೆ, ಅದು ಅವಾಗಲೇ ಹೇಳಿದ್ನಲ್ಲ, ಕಾಯಿನ್ಸ್ಗಳು ಹಾರೋ ಹಾಗೆ ಈ ಕಾರ್ಡ್ಸ್ಗಳು ಹಾರ್ತಾ ಇರುತ್ತೆ. ಆದ್ರೆ ನಿಮಗೆ ಒಂದು ಸಣ್ಣ ಒಂದು ವಿಷಯ ಇಟ್ಟಿದ್ದೆ ಸರ್. ಈಗ ನಾವು ಇವಾಗ ಇದ್ರಲ್ಲಿ ನಿಮ್ಮ ಹೆಸರು ಬರ್ದಿದ್ದ ಕಾರ್ಡ್ ಬಂದ್ಬಿಟ್ಟು ಎಲ್ಲೂ ಇರಲ್ಲ ಅಲ್ಲ, ಎಲ್ಲೂ ಕಾಣ್ತಿಲ್ಲ. ಎಲ್ಲಿ ಹೋಗಿದೆ ಅಂತಂದ್ರೆ ಈ ವ್ಯಾಲೆಟ್ ಇದೆ ಅಲ್ವಾ, ಓಪನ್ ಮಾಡ್ತಿದ್ದೀನಿ ಇವಾಗಲೇ. ಅದರೊಳಗೆ ಒಂದೇ ಒಂದು ಕಾರ್ಡ್ ಮಾತ್ರ ಇದೆ, ನಾಲ್ಕಾಗಿ ಮಡಚಿದೆ. ಈ ಕಾರ್ಡ್ನ ನಾನು ಆಚೆ ತೆಗಿತೀನಿ. ಯಾವ ಸೈಕಲ್ ಗ್ಯಾಪಲ್ಲಿ ಮಡ್ಸಿದ್ರಿ ಇದನ್ನ? ಓ ಮೈ ಗಾಡ್. ಸರ್, ನೀವು ಒಂದು ಮ್ಯಾಜಿಕ್ ನಂಗೆ ಹೇಳ್ಕೊಡ್ಲೇಬೇಕು. ಮನೆಯಲ್ಲಿ ದಿನಾ ಪಾತ್ರೆ ಇರುತ್ತೆ ಸರ್, ಹಿಂಗ ಅಂದ ತಕ್ಷಣ ತೊಳೆದಾಗ್ಬಿಟ್ಟಿರ್ಬೇಕು. ತರಕಾರಿ ತಂದು ಇಡ್ತೀನಿ ಸರ್, ಹಿಂಗ ಅಂದ ತಕ್ಷಣ ಅಡುಗೆ ಆಗ್ಬಿಡ್ಬೇಕು. ಬಟ್ಟೆ ಮಿಷಿನ್ಗೆ ಹಾಕ್ತೀನಿ ಸರ್, ಹಿಂಗ ಅಂದ ತಕ್ಷಣ ಆಗ್ಬಿಡ್ಬೇಕು. ಈ ಥರದ್ದು ಯಾವ್ದಾದ್ರು ಒಂದಷ್ಟು ಮ್ಯಾಜಿಕ್ ಹೇಳ್ಕೊಡ್ತೀರಾ? ಗೊತ್ತಾಯ್ತು ನಾನು ಹೆಂಗ್ ಬದುಕ್ತಾ ಇದ್ದೀನಿ ಅಂತ. ತುಂಬಾ ಕಷ್ಟ ಇದೆ. ಯೋಗ ಪ್ರಾಕ್ಟೀಸ್ ಮಾಡಕ್ ಟೈಮ್ ಬೇಕು, ಮಗನ್ ಹೋಮ್ವರ್ಕ್ ಮಾಡಿ. Actually ಇದೆಲ್ಲ ನೀವು ಮಾಡ್ಬೋದು, ನೀವೇನು ಮಾಡಬೇಡಿ, ಅವ್ರು ಮಾಡ್ತಾರೆ. ಅದೇ ಕಷ್ಟ ಸರ್, ಅವ್ರಿಗೆ ಹಿಂಗಂದ ತಕ್ಷಣ ಕಾಫಿ ಅವರೇ ಮಾಡ್ಬೇಕು. ಅವ್ರಿಗೆ ಬೇಕಿದೆ. ಸರಿ ಸರಿ ಸರಿ, ಸೂಪರ್. ಇದು ಯಾವ ಗ್ಯಾಪ್ ಅಲ್ಲಿ ಮಡ್ಚಿದ್ರಿ ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ. ನಾನು ಮಡ್ಚಿಲ್ಲ. ಅದು ಹೆಂಗಂತ ಗೊತ್ತಾಗ್ಬೇಕಾ? ಒಂದು ಫನ್ನಿಯಾಗಿ ಹೇಳ್ಬೋದು ಇದು ಹೆಂಗ್ ಮಾಡಿದೆ ಅಂತ. ಮಡ್ಚ್ಬಿಟ್ಟು ಒಳಗಿಟ್ಟೆ ಅಂತಾನೆ? ಇಲ್ಲ ಇಲ್ಲ, ಬೇರೆ ಒಂದು ಪ್ಯಾರಲಲ್ ಯೂನಿವರ್ಸ್ ಗೊತ್ತಾ ನಿಮ್ಗೆ? ಆ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ನಾನು ಈ ಟ್ರಿಕ್ ನ ಆಲ್ರೆಡಿ ಮಾಡಿ ಅದನ್ನ ತೆಗ್ದು ಮಡಿಸಿ ಇಲ್ಲಿಗೆ ಬಂದಿದ್ದೆ. ಫನ್ ಏನೋ ಒಂದು ಹೇಳ್ಬೇಕಂತ ಯೋಚನೆ ಮಾಡುವಾಗ ಇದು ಸಿಕ್ತು ನನಗೆ. ವೆರಿ ನೈಸ್ ಸರ್, ಸೂಪರ್. ವೆರಿ ನೈಸ್. ಅಲ್ಲ, ನಾವು ಇಷ್ಟ ದಿನ ಮ್ಯಾಜಿಕ್ಗಳನ್ನ ಬೇರೆ ಕಡೆ ನೋಡಿದ್ವಿ, ಇದು ಹತ್ರದಿಂದ ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ. ಅಂಡ್ ನಮ್ಮಲ್ಲಿ ಯಾರ್ಯಾರು ನೋಡ್ತಿದ್ದಾರೆ ಅವ್ರಿಗೂ ನಿಜವಾಗ್ಲೂ ಖಂಡಿತ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಆಲ್ರೆಡಿ ಹೇಳ್ದಂಗೆ ಇದೊಂದು ಒಳ್ಳೆ ಟ್ರಿಕ್. ಈ ಟ್ರಿಕ್ನ ಅವರು ಕಲ್ತಿದ್ದಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪರ್ಟೈಸ್ ಆಗಿದ್ದಾರೆ. ಆಕ್ಚುಲಿ ಇದು ಟ್ರಿಕ್ ಅಂತ ಹೇಳಕ್ಕಾಗಲ್ಲ, ಪ್ಯೂರ್ ಟ್ರಿಕ್ ಅಂತ ಹೇಳಕ್ಕಾಗಲ್ಲ. ನಿಮ್ಗೆ ಹೇಳ್ದಂಗೆ ಇದರಲ್ಲಿ ತುಂಬಾ ವಿಷಯಗಳು ರಿಯಲ್ ಮ್ಯಾಜಿಕ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಎಲ್ಲ ಸೇರಿ ಇದೊಂದು ಶೋಕೇಸ್ ಆಗಿದೆ ಅಷ್ಟೇ. ಬಟ್ ಸಿಕ್ಕಾಬಿಡೆ ನನಗೆ ಒಂದು ಕ್ವಶನ್ ಕೇಳ, ಆ ಟ್ಯಾಟೂಗೆ ಮೀನಿಂಗ್ ಏನು? ಇದು ಆಕ್ಚುಲಿ ಇವ್ರ ಕೀರ್ತಿ ಅಲ್ಲ, ಕೀ ಅಂತ ಹೇಳಿ ಕೀ ಶೇಪ್ ಮಾಡಿಸಿದೆ ನಾನು. ಆಕ್ಚುಲಿ ಅದು ಹೆಸರು ಬರ್ಸಿದ್ದೆ, ಬಟ್ ಅಮ್ಮ ಹೆಸರೆಲ್ಲ ಬರ್ಸ್ಬಾರ್ದು ಅಂದ್ರು, ಸೊ ಅದನ್ನ ಆಮೇಲೆ ಫಿಲ್ಲಿಂಗ್ ಮಾಡಿಸಿದ್ದು. ಅದು ಕೀಗೆ ಫೈರ್, ಅದೇ ನಂದು ಎಸ್ ಅಂತ. ಫೈರ್ ರೆಡ್ ಅಲ್ಲಿ ಇದೆ ಅಲ್ವಾ? ಕೀರ್ತಿ ಅಂದ್ರೆ ಎಸ್ ನಿಮ್ದು ಹೆಸರ? ಬ್ಯೂಟಿಫುಲ್. ಥ್ಯಾಂಕ್ ಯು. ನಿಮ್ ಟ್ಯಾಟೂ ಒಳಗಿದೆ ಸರ್, ಕಾಣಲ್ಲ. ಮನ್ಸೊಳಗೆ ಲವ್ ಮಾಡ್ತಾರೆ. ಅವ್ರ ಪ್ರೀತಿ ಪ್ರದರ್ಶನಕ್ಕೆ ಇಟ್ಟಿಲ್ಲ, ನಾವು ಪ್ರದರ್ಶನಕ್ಕೆ ಇಟ್ಬಿಟ್ಟಿದೀವಿ ಅಂತ ಇವರು. ಬ್ಯೂಟಿಫುಲ್ ಬ್ಯೂಟಿಫುಲ್. ಸೊ ಹ್ಯಾಪಿ ಸೀಯಿಂಗ್ ಯು. ಏನಾದ್ರು ಅವ್ರಿಗೂ ಟ್ಯಾಟೂ ಹಾಕ್ಸ್ತೀರಾ ಸರ್? ಅದು ಹೇಳಿದ್ರಲ್ಲ, ಅವ್ರು ಒಳಗಡೆ ಹಾಕೊಂಡಿದ್ದಾರೆ ಆಲ್ರೆಡಿ. ಇಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಏನ್ ತಿಂತೀರಾ ಹೊಟ್ಟೆಗೆ ನೀವು ಇಷ್ಟೆಲ್ಲ? ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ಇಟ್ಕೊಳಕ್ಕೆ. ಆಂಧ್ರ ಮಿಲ್ಸ್ ಏನ್ ಸಿಗುತ್ತೋ, ಉಡುಪಿ ಹೋಟೆಲ್ ಆರ್ಗಾನಿಕ್ ಪ್ರಾಡಕ್ಟ್ಸ್ ಎಲ್ಲ ತಿಂದ ಅಭ್ಯಾಸ ಇದೆಯಾ? ಸ್ವಲ್ಪ ಕಾನ್ಶಿಯಸ್ ಆಗಿ ಏನೋ ಮಾಡ್ತೀರಿ, ಯಾಕಂದ್ರೆ ಟು ಡೂ ಆಲ್ ದೀಸ್ ಥಿಂಗ್ಸ್ ಸ್ವಲ್ಪ ಕೈಯೆಲ್ಲ ನಡುಗಬಾರ್ದು, ಅದೆಲ್ಲ ಕೆಲವೊಂದು ವಿಷಯಗಳಿದೆ. ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಸ್ವಲ್ಪ ಟ್ರೈ ಮಾಡ್ತೀನಿ, ಜಸ್ಟ್ ಕಂಟ್ರೋಲ್ ಮೈ ಸೆಲ್ಫ್ ಅಷ್ಟೇ, ಬೇರೆ ಇಲ್ಲ. ತುಂಬಾ ಎಲ್ಲ ಕಾನ್ಶಿಯಸ್ ಆಗಿರಲ್ಲ.
ನಮ್ಮಲ್ಲಿ ಮರಳಿ ಸಂತೆ ಅಂತ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ. ವಾವ್. ಇವ್ರ ಸ್ಪೆಷಾಲಿಟಿ ಏನಂದ್ರೆ ಸಾವಯವ ಕೃಷಿ ಪದಾರ್ಥಗಳು, ಅದರ ಉತ್ಪನ್ನಗಳೆಲ್ಲ ಇವ್ರ ಅಂಗಡಿಯಲ್ಲಿ ಸಿಗುತ್ತೆ. ಓಕೆ. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಓ ಬ್ಯೂಟಿಫುಲ್. ಈ ಅಕ್ಕಿಗಳಲ್ಲೇ ಸುಮಾರು ವೆರೈಟಿ ಅಕ್ಕಿ ಇದೆ. ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಇನ್ನ ತುಂಬಾ ವೆರೈಟಿ ಅಕ್ಕಿಗಳಿದೆ. Okay. ಇವ್ರ ಹತ್ರ ಫ್ರೆಶ್ ಫ್ರೂಟ್ ಸಿಗುತ್ತೆ, ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ, ಜೇನುತುಪ್ಪ. ಈಗೆಲ್ಲ ಹಾಲು ಅಷ್ಟೇ, A2 ಮಿಲ್ಕ್, A1 ಮಿಲ್ಕ್ ಅಂತೆಲ್ಲ ಆರ್ಗ್ಯಾನಿಕ್ ಹೌದು, ಶಿಫ್ಟ್ ಹೌದು. ಆಗ್ತಿರಲ್ಲ, ಆ ಥರದ್ದು ಎಲ್ಲ ವೆರೈಟೀಸ್ ಸಿಗುತ್ತೆ. Okay. ಇಫ್ ಯಾರಾದ್ರೂ ಎಗ್ ತಿಂತಾರೆ ಅಂದ್ರೆ ಎಗ್ ಕೂಡ ಸಿಗುತ್ತೆ. ಆದ್ರೆ ಇದ್ರಲ್ಲಿ ಎಗ್ ಇಟ್ಟಿಲ್ಲ ಸರ್, ಬೇರೆ ಗಿಫ್ಟ್ ಇಟ್ಟಿದ್ದೀವಿ. ಸೊ ಅವ್ರ ಕಡೆಯಿಂದ ನಿಮ್ಗೆ ಒಂದು ಥ್ಯಾಂಕ್ ಯು ಸೋ ಮಚ್. ಇನ್ನ ತುಂಬಾ ಒಳ್ಳೊಳ್ಳೆ ಫುಡ್ ತಿನ್ನಿ. ನನಗೆ ತುಂಬಾ ತುಂಬಾ healthy- ಇಷ್ಟ ನನಗೆ. ತುಂಬಾ ಹೆಲ್ದಿ ಆಗಿರಿ. ಲಿಮಿಟೆಡ್. ಓ ಹೌದಾ, ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಮರಳಿ ಸಂತೆ ಅಂತ JP ನಗರದಲ್ಲಿ ರಂಗಶಂಕರ ಗೊತ್ತಲ್ವಾ? ಅದ್ರ ಪಕ್ಕನೆ ರಂಗಶಂಕರನೇ ಒಂದು 20 ಮೀಟರ್ಸ್ ಓಕೆ. ಅಲ್ಲಿ ಇದೆ ಅವ್ರ ಶಾಪು. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರಲ್ಲಿ. ಅಂಡ್ ಅವ್ರ ವೆಬ್ಸೈಟ್ ನ ವಿಸಿಟ್ ಮಾಡಿ ನಿಮ್ಗೆ ಯಾವ್ದಾವ್ದು ಪ್ರಾಡಕ್ಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಹೇಳಿದ್ರೆ ಬ್ಯಾಂಗ್ಳೂರ್ಗೆ ನಿಮ್ಗೆ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ ಬ್ಯಾಂಗ್ಳೂರಲ್ಲಿ. ಓಕೆ ಓಕೆ, ಬ್ಯೂಟಿಫುಲ್. ಸುಮಾರು ಒಂದು 200+ ವೆರೈಟೀಸ್ ಆಫ್ ಆರ್ಗ್ಯಾನಿಕ್ ಥಿಂಗ್ಸ್ ಅವ್ರ ಹತ್ರ ಸಿಗುತ್ತೆ ಅಡಿಗೆ ಮಾಡ್ಕೊಳ್ಳೋಕೆ. ಮರಳಿ ಸಂತೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ತರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ತರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಸೊ ಪ್ರೋಗ್ರಾಮ್ ನೋಡ್ತಿರೋರು ಯಾರಿಗಾದ್ರೂ ಸರ್ ನಿಮ್ಮ ಮನೆ ಇವೆಂಟ್ಗೆ ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ಗೆ ಎಲ್ಲಾದ್ರೂ ಕರಿಬೇಕು ಅಥವಾ ದೊಡ್ಡ ದೊಡ್ಡ ಸ್ಟೇಜ್ ಇವೆಂಟ್ಸ್ಗೆ, ಕಂಪನಿ ಇರ್ಬೋದು, ಕಾರ್ಪೊರೇಟ್ ಇವೆಂಟ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ಇವೆಂಟ್ಸ್ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನಾವಿಲ್ಲಿ ಪಿನ್ ಮಾಡ್ತಾ ಇದೀವಿ. ಸೊ ಡೈರೆಕ್ಟ್ ಆಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಇವೆಂಟ್ಸ್ಗೆ. ನೀವು ಒಂದ್ಸಲಿ ಹೇಳ್ಬಿಡಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು. ವಿ ಆರ್ ಶೋಮ್ಯಾನ್. V for Vivek, R for Ranjit, space showman. I am a showman, you are a showman, all are showmans. So we all are showmans. So we are showman. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಯೂಶಲಿ ತುಂಬಾ ಶೋಸ್ ಈ ತರ ಹೋಗಿ ನಿಮ್ಗೂ ಸಾಕಾಗ್ಬಿಟ್ಟಿರುತ್ತೆ, ಬಟ್ ನಾವು ಹೇಳಿದಾಗ ನೀವು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ಸೌಜನ್ಯ ಸ್ಟೋರ್ಸ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಈ ಪ್ರೋಗ್ರಾಮ್ ನಿಮ್ಗೂ ಇಷ್ಟ ಆಯ್ತು ಅನ್ಕೊಂಡಿದೀನಿ. ನಾನಂತೂ ಸಿಕ್ಕಾಪಟ್ಟೆ ಶಾಕಲ್ಲೇ ಇದ್ದೀನಿ, ಕೆಲವೊಂದು ಹೆಂಗ್ ಮಾಡಿದ್ರು ಇವರು ಅಂತೆಲ್ಲ. ಏನ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸರ್ ಪೇಜ್ ನು ಕೂಡ ನೋಡಿ, ಸರ್ ಇನ್ನೊಂದಷ್ಟು ಮ್ಯಾಜಿಕ್ ಶೋಸ್ ಗಳೆಲ್ಲ ಮಾಡಿದ್ದಾರೆ, ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೌಜನ್ಯ ಸ್ಟೋರ್ಸ್ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.